ನಾನು ಒತ್ತುವರಿ ಮಾಡ್ಕೊಂಡಿರೋದು ಏನಾದ್ರು ಸಾಬೀತಾದ್ರೆ ನಾನು ಇವತ್ತೇ ತೆರವುಗೊಳಿಸ್ತೀನಿ. ನಾನು ಏನ್ ಕಾಂಪೌಂಡ್ ಆಗಿ ತೆರವುಗೊಳಿಸ್ತೀನಿ, ಬಿಲ್ಡಿಂಗ್ ಕೂಡ ಡೆಮಾಲಿಷನ್ ಮಾಡಿಸ್ತೀನಿ. ಏನಾದ್ರು ದೇವಸ್ಥಾನ ವಿನಂತಿ ಜಾಗದಲ್ಲಿ ಬಂದ್ರೆ ನಾನು ಬಿಲ್ಡಿಂಗ್ ತಳ್ಳಿಬಿಡ್ತೀನಿ. ಅದು ನಾಳೆನೆ ಮಾಡ್ಲಿ ಆ ಕೆಲಸ. ಒಬ್ಬ ಸರ್ವೇರ್ ಕರ್ಕೊಂಬಂದ್, ಪ್ರೈವೇಟ್ ಸರ್ವೇರ್ನೇ ಕರ್ಕೊಂಬಂದ್ಲಿ, ಸರ್ವೆ ಮಾಡಿಸ್ಲಿ. ನಮ್ಮ ಮನೆಗಳೇನಾದ್ರು ಈಶ್ವರ ದೇವಸ್ಥಾನ ವಿನಂತಿ ಜಾಗದಲ್ಲಿ ಬಂದ್ರೆ ದೇವಸ್ಥಾನ ಜಾಗಕ್ಕೆ ನಾವು ಹೋಗೋರಲ್ಲ, ಅಷ್ಟು ದೊಡ್ಡವ್ರು ನಾವಲ್ಲ, ಅಷ್ಟು ದರಿದ್ರು ನಾವಲ್ಲ. ದೇವಸ್ಥಾನ ಜಾಗನ ಉಳಿಸೋರು ನಾವು. ಏನು ಅವರು ಆರೋಪ ಮಾಡಿರೋದು ಈಶ್ವರ ದೇವಸ್ಥಾನ ವಿನಂತಿ ಜಾಗವನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ತಾವು ನೋಡ್ಬೋದು ಇಲ್ಲಿ ನೋಡಿ, ಎಲ್ಲ ನಮ್ಮ ಹೆಸರಲ್ಲಿದೆ. ಅಂದ್ರೆ ನನ್ನ ಹೆಸರಲ್ಲಿದೆ, ನಮ್ಮ ಅಣ್ಣ ಹೆಸರಲ್ಲಿದೆ, ಇನ್ನೊಬ್ಬ ಅಣ್ಣ ಹೆಸರಲ್ಲಿದೆ. ಈ ಕಾಂಪೌಂಡ್ ಏನ್ ಮಾಡಿದೀವಿ, ಇದರಲ್ಲಿ ನಾವು ಎಂಜಾಯ್ಮೆಂಟ್ ಮಾಡ್ತಾ ಇದೀವಿ. ಆ 2 ಮನೆಗಳು ನಮ್ಮ ಅಕ್ಕವ್ರದ್ದು ಮತ್ತೆ ನಮ್ಮ ಮಗಳದು ಆ ಮನೆ, ಅದನ್ನು ಸಹ ಪಾಣಿಯಲ್ಲಿ ನನ್ನ ಹೆಸರು ಬರ್ತಾ ಇದೆ. ಅಂದ್ರೆ ನಮ್ಮ ಪಿಚರಾದಿಚ್ಚ ಆಸ್ತಿ ಇದು. ತಾವು ನೋಡ್ಬೋದು ಇಲ್ಲಿ ಐಪಲ್ಲಿಗೆ ಹೋಗೋ ರೋಡ್ ಇದು. ನಮ್ಮದು ಜಮೀನು ಸ್ಕ್ವೈರ್ ಆಗಿರೋದು. ಈ ಸ್ಕ್ವೈರ್ ಆಗಿರೋ ಜಮೀನಲ್ಲಿ ಒಂದು ಮೂಲೆಯಲ್ಲಿ ಹಾದು ಹೋಗ್ತಾ ಇದೆ ರೋಡ್ ಇದು. ಐಪಲ್ಲಿ ಕಡೆ ರೋಡ್ಗೆ ಆ ಕಡೆ ನಮ್ಮ ಜಮೀನೇ ಉಳ್ಕೊಳ್ಳುತ್ತೆ. ರೋಡ್ಗೆ ಆ ಕಡೆ ನಮ್ಮ ಜಮೀನೇ ಉಳ್ಕೊಳ್ಳುತ್ತೆ. ಆ ಉಳ್ಕೊಂಡಿರೋ ಜಮೀನಲ್ಲಿ ನಾವು ಮನೆಗಳು ಕಟ್ಕೊಂಡಿದ್ದೀವಿ. ಈತನಿಗೆ ಏನು ಗೊತ್ತಿಲ್ಲ, ಲಕ್ಷ್ಮಣ ಅವ್ರಿಗೆ ಏನು ಗೊತ್ತಿಲ್ಲ, ಸುಳ್ಳು ಆರೋಪ ಮಾಡಿದ್ದಾರೆ ನಮ್ಮ ಮೇಲೆ. ಅವರು ಬಂದು ವಾಸ್ತವಾಂಶ ನೋಡಿಲ್ಲ. ನಾನು ಮಾಜಿ ಶಾಸಕರು ವೈಸಂಪಿಂಗ್ ಮೇಲೆ ಆರೋಪ ಮಾಡಿರೋದು ನಿಜ. ನಾವು ನಮ್ಮ ಹತ್ರ ದಾಖಲೆಗಳ ಸಮೇತ ಇಟ್ಕೊಂಡು ನಾವು ಆರೋಪ ಮಾಡಿದ್ದೀವಿ. ತೋಟಿನ ಅಂತ ಪಾಣಿಯಲ್ಲಿ ಬರ್ತಾ ಇದೆ, ಯಾವತ್ತೂ ಇದನ್ನ ತೆಗಿಯೋಕ್ಕಾಗಲ್ಲ. ಇವಾಗ ನೀವೇನು ಈಶ್ವರ ದೇವಸ್ಥಾನ ವಿನಂತಿ ಅಂತ ಹೇಳ್ತಾ ಇದ್ದೀರಾ, ಅದನ್ನು ತೆಗಿಯೋಕ್ಕಾಗಲ್ಲ. ನಾನೇ ಹೇಳ್ತೀನಿ, ಯಾರು ಮಾಡ್ಕೊಳ್ಳೋಕ್ಕಾಗಲ್ಲ. ತೋಟ ವಿನಂತಿ ಜಾಗ ಹೆಂಗ್ ಮಾಡ್ಕೊಂಡ್ಬಿಟ್ರು ಶಾಸಕರು, ಮಾಜಿ ಶಾಸಕರು ಸಂಪಂಗಿ ಅವರು. ಇವತ್ತು ನಾನು ಸರ್ಟಿಫೈಡ್ ಕಾಪಿ ತಗೊಂಡಿರೋದೆಲ್ಲಾನು ಸಂಪಂಗಿ ಅವ್ರದ್ದು. ಈ ತರ ಸರ್ಟಿಫೈಡ್ ಕಾಪಿ ತಗೊಂಬಂದು ನಾನು ಒತ್ತುವರಿ ಮಾಡ್ಕೊಂಡಿರೋದು ಏನಾದ್ರು ಸಾಬೀತಾದ್ರೆ ನಾನು ಇವತ್ತೇ ತೆರವುಗೊಳಿಸ್ತೀನಿ. ನಾನು ಏನ್ ಕಾಂಪೌಂಡ್ ಆಗಿ ತೆರವುಗೊಳಿಸ್ತೀನಿ, ಬಿಲ್ಡಿಂಗ್ ಕೂಡ ಡೆಮಾಲಿಷನ್ ಮಾಡಿಸ್ತೀನಿ. ಏನಾದ್ರು ದೇವಸ್ಥಾನ ವಿನಂತಿ ಜಾಗದಲ್ಲಿ ಬಂದ್ರೆ ನಾನು ಬಿಲ್ಡಿಂಗ್ ತಳ್ಳಿಬಿಡ್ತೀನಿ. ಅದು ನಾಳೆನೆ ಮಾಡ್ಲಿ ಆ ಕೆಲಸ. ಒಬ್ಬ ಸರ್ವೇರ್ ಕರ್ಕೊಂಬಂದ್, ಪ್ರೈವೇಟ್ ಸರ್ವೇರ್ನೇ ಕರ್ಕೊಂಬಂದ್ಲಿ, ಸರ್ವೆ ಮಾಡಿಸ್ಲಿ. ನಮ್ಮ ಮನೆಗಳೇನಾದ್ರು ಈಶ್ವರ ದೇವಸ್ಥಾನ ವಿನಂತಿ ಜಾಗದಲ್ಲಿ ಬಂದ್ರೆ ದೇವಸ್ಥಾನ ಜಾಗಕ್ಕೆ ನಾವು ಹೋಗೋರಲ್ಲ, ಅಷ್ಟು ದೊಡ್ಡವ್ರು ನಾವಲ್ಲ, ಅಷ್ಟು ದರಿದ್ರು ನಾವಲ್ಲ. ದೇವಸ್ಥಾನ ಜಾಗನ ಉಳಿಸೋರು ನಾವು. ದೇವಸ್ಥಾನ ಇದೇ ದೇವಸ್ಥಾನ ಸುಮಾರು ವರ್ಷಗಳ ಪಿತ್ರಾರ್ಜಿತ ದೇವಸ್ಥಾನ ಇವತ್ತು ನಾವು ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ. ಮೊನ್ನೆನೇ ಮಾಡಿದ್ದು, ನಮ್ಮ ಮಾಧ್ಯಮ ಮುಖಾಂತರ ಮಾಧ್ಯಮದವರು ಬಂದಿದ್ರು. ದೇವಸ್ಥಾನ ನೀಟಾಗಿ ಕಟ್ಟಿ ಆ ದೇವಸ್ಥಾನ ನಡೆಸ್ತಾ ಇದ್ದೀವಿ. ಅಂತವ್ರ ಮೇಲೆ ನೀವು ಸುಳ್ಳು ಆರೋಪ ಮಾಡಿ ಒಂದೇ ಒಂದು ಇಂಚಿ ಒತ್ತುವರಿ ಆಗಿಲ್ಲ. ಈಶ್ವರ ದೇವಸ್ಥಾನ ಜಾಗ ಹಂಗೆ ಇದೆ. ತಾವು ನೋಡ್ಬೋದು ಇಲ್ಲಿ ಈ ಚಪ್ಪಡಿಗಳಿಂದ ಅಲ್ಲಿ ಏನು ಹೋಗಿದೆ NH ನೈಸ್ ರೋಡು, ಅಲ್ಲಿವರೆಗೂ ಈಶ್ವರ ದೇವಸ್ಥಾನ ವಿನಂತಿ ಜಾಗ. ಅದು ಬಿಟ್ರೆ ಈ ಕಡೆ ಇರೋದು ಮನೆಗಳಿಗೆ, ಆ ಕಡೆ ಇರೋದು ಹಳೆಯ ಗ್ರಾಮ ಠಾಣ ಹೊಸಪಾಳ್ಯ. ಅದ್ರಲ್ಲಿ ಕೂಡ ನಾನು 10 ವರ್ಷದಿಂದ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೀನಿ, ಅಧ್ಯಕ್ಷರಾಗಿದ್ದೀವಿ. ನಾವು ಅದ್ರಲ್ಲಿ ಕೂಡ ಒತ್ತುವರಿ ಮಾಡ್ಕೊಂಡಿಲ್ಲ. ನಮ್ಮ ಊರಲ್ಲಿ ಬಡವರಿದ್ದಾರೆ, ಅವರಿಗೆ ನಾನು ಅರ್ಜಿ ಹಾಕೊಂಡಿದ್ದೀನಿ. ತಹಶೀಲ್ದಾರ್ಗೆ ಮತ್ತೆ ನಮ್ಮ MLA ಅವ್ರಿಗೆ ಮತ್ತೆ ನಮ್ಮ EO ಸಾಹೇಬರಿಗೆ ಅರ್ಜಿ ಹಾಕೊಂಡಿದ್ದೀನಿ, ಬಡವ್ರಿಗೆ ಮನೆಗಳು ಬೇಕು ಅಂತ. ಅದರಲ್ಲಿ ನಾನು ದಾರಿಗಳು ಮಾಡಿ ಮತ್ತೆ ಎಲ್ಲ ಸೈಟ್ಗಳು ಮಾಡಿ ನಮ್ಮೂರಲ್ಲಿರುವಂತ ಬಡವರಿಗೆ, ಯಾರಿಗೆ ಮನೆ 10 ಜನ 15 ಜನ ಅಣ್ಣ ತಮ್ಮದು 3 ಜನ ಇರೋರಿಗೆ ಮತ್ತೆ ದೀನ ದಲಿತರಿಗೆ ಮನೆಗಳಿಲ್ಲ, ಜಾಗ ಇಲ್ಲ ಅಂತವ್ರಿಗೆ ಗುರುತಿಸಿ ಅಲ್ಲಿ ಸೈಟ್ ಇಟ್ಕೊಡೋಣ ಅಂತ ಹೇಳ್ಬಿಟ್ಟು ಅದನ್ನು ಅರ್ಜಿ ಹಾಕಿದ್ದೀನಿ. ಅದ ಅರ್ಜಿನೂ ನಿಮ್ಗೆ ತೋರಿಸ್ತೀನಿ ಗ್ರಾಮ ಠಾಣೆಗೆ. ಅದ್ರಲ್ಲೂ ನಾನು ಯಾರನ್ನು ಬಿಟ್ಟಿಲ್ಲ, ನಮ್ಮವ್ರನ್ನಾಗ್ಲಿ ಇನ್ನೊಬ್ಬನಾಗ್ಲಿ ನಮ್ಮೂರವ್ರನ್ನಾಗ್ಲಿ ಬಿಟ್ಟಿಲ್ಲ. ಲೀಗಲ್ ಪ್ರಕಾರ ಹೋಗೋಣ ಆಗ್ಲಿ, ಪಂಚಾಯತಿಗೆ ಅರ್ಜಿ ಹಾಕಿದೀವಿ, ಆಗ್ಲಿ ಸೈಟ್ಗಳಾಗ್ಲಿ ಎಲ್ರಿಗೂ ನಾನು ನೋಡಿ ಸಮಾನವಾಗಿ ಹಂಚಿಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೀನಿ. ಅದನ್ನು ನಾವು ಯಾವುದೇ ಸರ್ಕಾರಿ ಜಾಗಕ್ಕಾಗ್ಲಿ ಇನ್ನೊಬ್ರು ಜಾಗಕ್ಕಾಗ್ಲಿ ನಾವು ಆಸೆ ಬೀಳೋರಲ್ಲ. ನಮ್ಗೆ ದೇವ್ರು ಕೊಟ್ಟಿರೋದು ನಮ್ಗೆ ಸಾಕು. ಲೆಚ್ಚಿ ಸ್ವಾಮಿಗೆ ಏನು ತಲೆ ಕೆಟ್ಟಿದೆಯೇನೋ ಗೊತ್ತಿಲ್ಲ, ಸಿಕ್ಕಿದ್ದು ಮಾತಾಡಿದ್ದಾರೆ. ನಾನು ಅವ್ರ ಮೇಲೆ ಇದೇನು ಸಾಬೀತು ಮಾಡಿಲ್ಲ ಅಂದ್ರೆ ಡೆಫರ್ಮೇಷನ್ ಕೇಸ್ ಹಾಕ್ತೀನಿ ಅವ್ರ ಮೇಲೆ. ಯಾರೋ ಒಬ್ರು ಹೇಳಿರ್ಬೋದು, ನೀವು ತಾವು ಬಂದು ವಾಸ್ತವಾಂಶ ತಗೊಬೇಕು ಸ್ವಾಮಿ, ನಾನು ಹೋಗಿ ತಗೊಂಡಿಲ್ವಾ, ತಹಶೀಲ್ದಾರ್ ಆಫೀಸಲ್ಲಿ ಎಲ್ಲ ತಗೊಂಡಿಲ್ವಾ ಸರ್ಟಿಫೈಡ್ ಕಾಪಿ? ಒಬ್ಬ ಮಾಜಿ ಶಾಸಕರ ಮೇಲೆ ಹೇಳ್ಬೇಕಾದ್ರೆ ನಮಗೆ ಸರ್ಟಿಫೈಡ್ ಕಾಪಿ ಇರಬೇಕು. ಸುಳ್ಳು ಸುದ್ದಿ ನಾವು ಹೇಳೋಕ್ಕಾಗಲ್ಲ. ಅದಕ್ಕೆ ನಾನು ಸರ್ಟಿಫೈಡ್ ಕಾಪಿ ತಗೊಂಡಿದ್ದೀನಿ ಅವ್ರ ಮೇಲೆ ಹೇಳ್ಬೇಕಾದ್ರೆ. ನೀವೇನು ಸರ್ಟಿಫೈಡ್ ಕಾಪಿ ತಗೊಂಡಿದ್ದೀರಾ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿದ್ದೀರಾ, ಹೆಂಗೆ ಹೇಳ್ಬಿಡ್ತೀರಿ ನೀವು ಸುಳ್ಳು ಸುದ್ದಿ? ಒಂದೇ ಒಂದು ಇಂಚಿ ಈಶ್ವರ ದೇವಸ್ಥಾನ ಜಾಗ ಒತ್ತುವರಿ ಆಗಿಲ್ಲ, ಯಾರು ಮಾಡ್ಕೊಂಡಿಲ್ಲ. ಈಶ್ವರ ದೇವಸ್ಥಾನ ಜಾಗ ಹಂಗೆ ಇದೆ. ಇದು ಏನು ಈ ರೋಡ್ ಹೋಗುತ್ತೆ, ಈ ರೋಡ್ ಆ ಕಡೆ ನಮ್ ಜಾಗ ಇದೆ, ಪಾಣಿನಲ್ಲಿ ನನ್ನ ಹೆಸರು ಬರ್ತಾ ಇದೆ. ಮಧ್ಯದಲ್ಲಿ ನಮ್ ಜಮೀನ್ ಮಧ್ಯದಲ್ಲಿ ರಸ್ತೆ ಹೋಗುತ್ತೆ, ಆ ಕಡೆ ಇರೋ ಜಮೀನ್ ಈ ಕಡೆ ಜಮೀನ್ ನಮ್ದೇ ಅಲ್ವಾ? 38/1 ಈಗ ನಾವು ನಿಂತ್ಕೊಂಡಿರೋ ಜಾಗ. ಆ ಮನೆಗಳೇನಿದೆ ಆ ಜಾಗ ಸರ್ವೆ ನಂಬರ್ 38/2 ಆ ಮನೆಗಳದ್ದು. ಪಾಣಿ ಬೇಕಾದ್ರೆ ಕೊಡ್ತೀನಿ, ಬಂದ್ ಯಾರಾದ್ರೂ ಲೀಗಲ್ ಆಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲಾರು ಇಲ್ಲೇನ್ 5 ನಂಬರ್ಗಳು ನಮ್ದೇ ಪಿತ್ರಾರ್ಜಿತ ಆಸ್ತಿ. ಅದು ಬಿಟ್ಟು ಈ ಸುಳ್ಳು ಆರೋಪಗಳು ಮಾಡೋದು ಇದೆಲ್ಲ ಬಿಜೆಪಿ ಬಿಡಬೇಕು. ಅವೇನಾದ್ರೂ ವಾಸ್ತವಾಂಶ ಇದ್ರೆ
ಹೇಳಿ, ಪರವಾಗಿಲ್ಲ, ಅದನ್ನ ತಿದ್ದುಕೊಳ್ತೀವಿ. ಇವಾಗ ನೀವು ಹೇಳಿದ್ರಲ್ಲ, ಸಾಬೀತು ಮಾಡ್ರಿ, ನಾನು ಒತ್ತುವರಿ ತೆರವುಗೊಳಿಸ್ತೀನಿ, ಬಿಲ್ಡಿಂಗ್ ಡಮಲೇಷನ್ ಮಾಡಿಸ್ತೀನಿ ನಾನು. ಅದು ಬಿಟ್ಟು ಸುಳ್ಳು ಆರೋಪಗಳು ಮಾಡೋದು ನಿಲ್ಲಿಸ್ಬೇಕು. ನಮಗೂ ಗೌರವ ಅನ್ನೋದು ಇರುತ್ತೆ. ನಮ್ಮ ಗೌರವಕ್ಕೆ ಧಕ್ಕೆ ತರೋ ವಿಚಾರಗಳು ಮಾಡಬೇಡಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟು. ನಾನು ಇದು ಕೂಡ ಇಷ್ಟರಲ್ಲಿ ಬಿಡಲ್ಲ. ಸರ್ವೆ ಮಾಡಿಸಿ, ನಾಳೆನೇ ಸರ್ವೆ ಮಾಡಿಸಿ. ನೀವು ಹೇಳಿದ್ರಲ್ಲ ತಹಶೀಲ್ದಾರ್ಗೆ ಎತ್ಕೊಂಡು ಕೊಡ್ತೀನಿ ಅಂತ, ತಹಶೀಲ್ದಾರ್ಗೂ ಕೊಡಬೇಡಿ. ಪ್ರೈವೇಟ್ ಸರ್ವೆ ನಾಳೆನೇ ಕರೆಸಿ ಸ್ವಾಗತ ಮಾಡ್ತೀನಿ ನಿಮ್ಮನ್ನ. ನಾನು ಇರ್ತೀನಿ ನಿಂತ್ಕೊಂಡು ಸ್ಪಾಟಲ್ಲೇ. ಅವ್ರೇನಾದ್ರೂ ಒತ್ತುವರಿ ಆಗೋಗಿದೆ ಅಂತ ಹೇಳಿದ್ರೆ ನಾನು ಇನ್ಸ್ಪೆಕ್ಷನ್ ಮಾಡಬೇಕು, ಸರ್ವೆ ಆಗ್ಬೇಕು ನನಗೆ. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಡೆಫರ್ಮೇಷನ್ ಕೇಸ್ ಹಾಕ್ತೀನಿ. ನಾನು ಇರೋದು ಹೇಳ್ತಾ ಇದ್ದೀನಿ, ನೇರವಾಗಿ ನಿಮ್ಗೆ ಸಂದೇಶ ಕೊಡ್ತಾ ಇದ್ದೀನಿ. ನಿನ್ನೆ ಬಿಜೆಪಿ ಅವರು ಗ್ರಾಮಾಂತರ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಅವರು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ, ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ಅದೇನಪ್ಪ ಅಂದ್ರೆ ಈಶ್ವರ ದೇವರ ವಿನಾಂತಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಸುಳ್ಳು ಸುದ್ದಿ ಅದು. ಅದಕ್ಕೆ ಅವರು ಸ್ಪಷ್ಟನೆ ಕೊಡಬೇಕು. ಅದಕ್ಕೆ ನಾನು ಈಗ ಮಾಧ್ಯಮ ಮುಖಾಂತರ ನಾನು ಇವತ್ತು ದಾಖಲೆಗಳ ಸಮೇತ ನಂದು ಏನಿದೆ, ನನ್ನ ಜಮೀನು ಏನಿದೆ, ನನ್ನ ಹೆಸರಲ್ಲಿ ಏನಿದೆ, ದಾಖಲೆಗಳ ಸಮೇತ ನಾನು ಕೊಡ್ತಾ ಇದ್ದೀನಿ. ಏನಪ್ಪ ಇದು ಅವರು ಸುಳ್ಳು ಸುದ್ದಿ ಹೇಳಿದ್ದಾರೆ ಅಂದ್ರೆ, ಈಶ್ವರ ದೇವಸ್ಥಾನ ವಿನಾಂತಿ ನಾಗಶೆಟ್ಟಹಳ್ಳಿ ಹತ್ರ 2 ಎಕರೆ ಚಿಲ್ಲರೆ ಇದೆ. ಅದರಲ್ಲಿ ಆ ಜಾಗ ಹಂಗೆ ಇದೆ, ಯಾರು ಒತ್ತುವರಿ ಮಾಡ್ಕೊಂಡಿಲ್ಲ. ನಂದು 38/1, 38/2, 38/3, 38/4 4 ನಂಬರ್ಗಳು ನಮ್ಮ ಹೆಸರಲ್ಲಿ ಬರ್ತಾ ಇದೆ. ನಾವು ಪರ್ಚೇಸಿಂಗ್ ಮಾಡಿರೋ ಲ್ಯಾಂಡು. ಇದ್ರ ಬಗ್ಗೆ ಏನು ಗೊತ್ತಿಲ್ದರನೆ ಲಕ್ಷ್ಮೀನಾರಾಯಣ ಅವರು ಪಾಪ ಸಿಕ್ಕಿದ್ದು ಮಾತಾಡಿದ್ದಾರೆ. ಅದಕ್ಕೆ ಮಾತಾಡೋದಕ್ಕೆ ಅದಕ್ಕೂ ಒಂದು ನಾನು ಸಂಪಂಗಿ ಮೇಲೆ ಆರೋಪ ಮಾಡಿರೋದೇನೆಂದ್ರೆ, ತೋಟಿನಾಂತಿ ಜಾಗ ನಾನು ತಾಲೂಕು ಆಫೀಸಲ್ಲಿ ಸರ್ಟಿಫೈ ಕಾಪಿ ತಗೊಂಬಂತ ಮಾಡಿರೋದು. ಸುಳ್ಳು ಸುದ್ದಿ ನಾನು ಮಾಡಿಲ್ಲ. ಇವ್ರು ಸುಳ್ಳು ಮಾಡಿದಾರಲ್ಲ, ನಾನು ಡೆಫರ್ಮೇಷನ್ ಕೇಸ್ ಹಾಕ್ತೀನಿ ಇವ್ರ ಮೇಲೆ, ಸುಮ್ಮನೆ ಬಿಡಲ್ಲ ಇವ್ರನ್ನ. ನಾನು ಒಂದೇ ಒಂದು ಇಂಚಿ ಯಾರ್ದು ಒತ್ತುವರಿ ಮಾಡ್ಕೊಂಡಿಲ್ಲ. ಬೇಕಾದ್ರೆ ನಮ್ಮೂರಲ್ಲಿ 150 ಮನೆಗಳಿದ್ದಾವೆ, ವಿಚಾರಿಸಿ, ಯಾರನ್ನ ವಿಚಾರಿಸಲಿ. ನಾಗರಾಜ್ ಹೆಂಗಿ ಅಂತ, ನಾಗರಾಜ್ ಏನಾದ್ರು 1 ಅಡಿ 1 ಗುಂಟೆ ಏನಾದ್ರೂ ಒತ್ತುವರಿ ಮಾಡ್ಕೊಂಡಿದ್ರೆ ನಾಳೆನೆ ಪ್ರೈವೇಟ್ ಸರ್ವೇನ ಕರೆಸ್ಲಿ, ಪರವಾಗಿಲ್ಲ. ಗೌರ್ಮೆಂಟ್ ಸರ್ವೇರ್ ಬೇಡ, ಪ್ರೈವೇಟ್ ಸರ್ವೇನ ಕರೆಸಿ ಸರ್ವೆ ಮಾಡಿಸ್ಲಿ. ನಾನೇನಾದ್ರೂ ಒತ್ತುವರಿ ಮಾಡ್ಕೊಂಡಿದ್ರೆ, ಮನೆಗಳು ಕಟ್ಟಿದ್ರೆ ಡೆಮಾಲಿಷನ್ ಮಾಡಿಸ್ತೀನಿ. ಜಮೀನು ಏನಾದ್ರು ಒತ್ತುವರಿ ಮಾಡ್ಕೊಂಡಿದ್ರೆ ಬಾಣಿ ಹೊಡ್ತು ಬಿಡ್ತೀನಿ, ನಂದು ನಾನು ಬಿಟ್ಬಿಡ್ತೀನಿ. ದೇವಸ್ಥಾನಕ್ಕೋ ಜಾಗಕ್ಕೆ ಹೋಗಿ ಅಷ್ಟು ಮೂರ್ಖರಲ್ಲ ನಾವು. ದೇವಸ್ಥಾನ ಇನ್ನ ಇಂಪ್ರೂವ್ಮೆಂಟ್ ಮಾಡೋರು ನಾವು, ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡೋರು. ಮೊನ್ನೆ ಯಾವುದೇ ಈಶ್ವರ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಿದ್ರು ನಾವು. ನಮ್ಗೇನಕ್ಕೆ ಬೇಕು ದೇವಸ್ಥಾನ ಜಾಗ? ಲೆಚ್ಚಿ ಸ್ವಾಮಿಗೆ ಇದ್ರ ಬಗ್ಗೆ ಅನುಭವ ಇಲ್ಲ. ಲೆಚ್ಚಿ ಸ್ವಾಮಿಗೆ ನಮ್ಮ ಊರ ಬಗ್ಗೆನೂ ಏನು ಗೊತ್ತಿಲ್ಲ ಅವ್ರಿಗೆ. ನಮ್ಗೆ ಬೇಕಾ ದೇವಸ್ಥಾನ ಕಾಸು? ನಮ್ಗೆ ಬೇಕಾ ದೇವಸ್ಥಾನ ಜಾಗ? ನಮ್ಗೇನ್ ಬೇಕು ಇದೆ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಲಕ್ಷ್ಮಣ ನೇರವಾಗಿ ಹೇಳ್ತಾ ಇದ್ದೀನಿ, ನೀವು ಸುಳ್ಳು ಸುದ್ದಿ ಮಾಡಿದಾರಲ್ಲ, ಇದಕ್ಕೆ ಪ್ರತ್ಯರೂಪ ನನ್ ತೋರಿಸ್ಬೇಕಲ್ಲಿ. ನಾಳೆನೆ ಬನ್ನಿ, ಪ್ರೈವೇಟ್ ಸರ್ವೆನ ಕರ್ಕೊಂಬನ್ನಿ. ಆ ಪ್ರೈವೇಟ್ ಸರ್ವೆ ಫೀಸು ನಾನು ಕೊಡ್ತೀನಿ, ನೀವು ಸರ್ವೆ ಮಾಡಿಸಿ. ನಾನೇನಾದ್ರೂ ಒತ್ತುವರಿ ಮಾಡಿದ್ರೆ ಅವಾಗೆ ತಿರುಗೊಳಿಸ್ತೀನಿ. ಇಲ್ಲಿದ್ರೆ ನಿಮ್ಮನ್ನೇ ಯಾವ ಥರ ನಿಮ್ಗೆ ಉತ್ತರ ಕೊಡ್ಬೇಕು ಹೇಳಿ? ಏಜ್ ಆಗಿದೆ, ಅರ್ಚಕರಾಗಿ ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಾ, ಅರ್ಚಕರು ನೀವು. ಸುಳ್ಳು ಮಾತುಗಳು ನಿಮ್ಮ ಬಾಯಲ್ಲಿ ಬರಬಾರ್ದು. ಏನಕ್ಕೆ ನೀವು ಸುಳ್ಳು ಮಾತುಗಳು ಹೇಳ್ತೀರಾ? ನಾನು ಕೊಟ್ಟಿರೋದು ತೋಟಿನಾಂತಿ ಅಂತ ಹೇಳ್ಬಿಟ್ಟು ಇವತ್ತು ಸಮರ್ಥನೆ ಮಾಡ್ಕೊಂತೀನಿ. ನಾನು ಸ್ಕೆಚ್ ಸಮೇತ ಇದೆ, ಸರ್ಟಿಫೈ ಕಾಪಿಗಳಿದಾವೆ. ನಾನು ಹೇಳಿದ್ದೀನಿ ತೋಟಿನಾಂತಿ 1 ಎಕರೆ 25 ಗುಂಟೆ ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಾ ಅಂತ. ನೀವು ಯಾರ ಹತ್ರ ಪರ್ಚೇಸ್ ಮಾಡ್ಕೊಂಡಿದ್ದೀರಾ? ಪೇಪರ್ ತೋರಿಸಿ. ಸುಮ್ಮನೆ ಸುಳ್ಳು ಆರೋಪಗಳು ಮಾಡೋದಲ್ಲ, ಸಿಲ್ಲಬಲ್ಲಸ ಆರೋಪಗಳು ಮಾಡೋದು. ನಾವು ಇದನ್ನ ಆಚೆ ತಗೊಂಡ ಮನೆ ನನ್ನ ಮೇಲೆ ಹೇಳ್ತಾ ಇದ್ದೀರಲ್ವಾ? ನಾನು ಎಸ್ಸಿಗಳಿಗೆ ನಾನು ಮನೆ ಊರಲ್ಲೇ ಜಮೀನು ತೆಗೆದಿದ್ದೀನಿ. ಸರ್ವೆ ನಂಬರ್ 1 ಪೋಡಿಯಾಗಿ ಸರ್ವೆ ನಂಬರ್ 119 ಆಗಿದೆ. 20 ಗುಂಟೆ ಜಮೀನು ತೆಗೆದಿದ್ದೀನಿ. ಎಸ್ಸಿಗಳ ಮನೆ ಕಡೆ 3 ಗುಂಟೆ ಜಮೀನು ಬಂತು, ಎಸ್ಸಿಗೆ ಬಿಟ್ಕೊಟ್ಟಿದ್ದೀನಿ. ಅದು ಮಿಕ್ಕಿದ ಜಮೀನಲ್ಲಿ ನಾನು ಇದ್ದೀನಿ. ಯಾರನ್ನಾದ್ರೂ ವಿಚಾರಿಸಿ, ಅವ್ರ ಮನೆಗಳ ಹತ್ರ ಹೋಗಿ ವಿಚಾರಿಸಿ ನಾಗರಾಜ್ ಏನು ಅಂತ. ಎಸ್ಸಿಗಳಿಗೆ ಜಾಗ ಕೊಟ್ಟಿದ್ದೀನಿ ನಾನು. ಅಂಥವ್ರ ಮೇಲೆ ನಮ್ಗೆ ಬೇಕಾ ಸರ್ಕಾರಿ ಜಾಗ ಬೇಕಾ? ನಮ್ಗೆ ದೇವಸ್ಥಾನ ಜಾಗ ನಮ್ಗೆ ಬೇಕಾ? ಅದಕ್ಕೆ ನಾನು ನೇರವಾಗಿ ಸಂದೇಶ ಕೊಡ್ತೇನೆ ಬಿಜೆಪಿ ಮುಖಂಡರಿಗೆ, ಬಿಜೆಪಿ ಬ್ಲಾಕ್ ಕಾಂಗ್ರೆಸ್ ಬಿಜೆಪಿ ಬ್ಲಾಕ್ ಕಾಂಗ್ರೆಸ್ ರೂರಲ್ ಅಧ್ಯಕ್ಷರಿಗೆ, ಬೇತ್ಮಂಗ್ಲ ರೂರಲ್ ಬಿಜೆಪಿ ಅಧ್ಯಕ್ಷರಿಗೆ ನಾನು ನೇರವಾಗಿ ಅವ್ರಿಗೊಂದು ನೇರ ಒಂದು ಸಂದೇಶ ಕೊಡ್ತಾ ಇದ್ದೀನಿ. ಅವರು ನಾಳೆನೇ ಬರ್ಬೋದು. ಆ ಸರ್ವೆ ಫೀಸು ನಾನು ಕಟ್ತೀನಿ. ಪ್ರೈವೇಟ್ ಸರ್ವೇನೇ ಕರ್ಕೊಂಬಂದ್ಲಿ, ಸರ್ವೆ ಮಾಡಿಸ್ಲಿ. ನಾನೇನಾದ್ರೂ ಆ ಜಾಗಕ್ಕೆ ಹೋದ್ರೆ ನಾನು ತಿರುಗೊಳಿಸ್ತೀನಿ ಅಂತ ಹೇಳ್ತಾ, ನಾನು ಇನ್ನೂ ಜಾಸ್ತಿ ಮಾತಾಡಬೇಕು. ಇವತ್ತು ನನ್ನ ಮೇಲೆ ಬಂದಿರೋ ಆರೋಪ ಮಾತ್ರ ನಾನು ಮಾತಾಡ್ತೀನಿ ಅಷ್ಟೇ.
ನಮ್ಮ MLA ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಇನ್ನೂ ಜಾಸ್ತಿ ಹೇಳ್ತೀನಿ ಅವ್ರ ಸಾಧನೆಗಳು ಇರ್ಲಿ. ಇವತ್ತಿಗೆ ನನ್ನ ಮೇಲೆ ಏನು ಆರೋಪ ಬಂದಿದೆ ಆದ್ಮೇಲೆ ಮಾತ್ರ ಇದು ಸುಳ್ಳು ಸುದ್ದಿ ಅಂತ ಹೇಳೋದಕ್ಕೆ ನಾನು ಇವತ್ತು ನಿಮ್ಮನ್ನೆಲ್ಲ ಕರೆಸಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ.